ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಕಾರವಾರದಲ್ಲಿ ನಡೆಯಲಿರುವ ಅದ್ದೂರಿ ಕರಾವಳಿ ಉತ್ಸವಕ್ಕೆ ರಾಜ್ಯದ ಕನ್ನಡದ ಕಲಾವಿದರಿಗೆ ಹೆಚ್ಚಿನ ಅವಕಾಶ ನೀಡಬೇಕೆಂದು ಆಗ್ರಹಿಸಿ ಹಾಗೂ ಕನ್ನಡಿಗರಿಗೆ ಅಪಮಾನ ಮಾಡಿದ ಸೋನು ನಿಗಮ್ ಕಾರ್ಯಕ್ರಮ ರದ್ದುಗೊಳಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಕಾರವಾರ ಜಿಲ್ಲಾ ಘಟಕದ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕರಾವಳಿ ಉತ್ಸವ ಡಿಸೆಂಬರ್ 22ರಿಂದ 28ರವರೆಗೆ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ನಡೆಯಲಿದ್ದು 7 ದಿನಗಳ ಉತ್ಸವವು ಸಾಂಸ್ಕೃತಿಕ ವೈಭವಕ್ಕಿಂತ ಹೆಚ್ಚಾಗಿ ವಿವಾದಗಳ ಕೇಂದ್ರಬಿಂದುವಾಗಿ ಮಾರ್ಪಟ್ಟಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ 5 ಕೋಟಿ ರೂಪಾಯಿ ಅನುದಾನವಿದ್ದರೂ ಕನ್ನಡದ ಕಲಾವಿದರನ್ನು ಕಡೆಗಣಿಸಲಾಗಿದೆ. ಜಿಲ್ಲಾಡಳಿತದ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಉತ್ಸವದಲ್ಲಿ ಪ್ರತಿದಿನ ಸಂಜೆ ರಾಜ್ಯ ಹಾಗೂ ಸ್ಥಳೀಯ ಕಲಾವಿದರಿಗೆ ವೇದಿಕೆ ಕಲ್ಪಿಸುವುದಾಗಿ ಆರಂಭದಲ್ಲಿ ಹೇಳಲಾಗಿತ್ತು. ಆದರೆ ಅಂತಿಮವಾಗಿ ಕಾರ್ಯಕ್ರಮದ ಪಟ್ಟಿ ಬಿಡುಗಡೆಯಾದಾಗ ಚಿತ್ರಣವೇ ಬದಲಾಗಿದೆ. ಕನ್ನಡದ ಕಲಾವಿದರನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಹೊರ ರಾಜ್ಯದ ಹಾಗೂ ಪಾಶ್ಚಿಮಾತ್ಯ ಶೈಲಿಯ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಆದ್ಯತೆ ನೀಡಿದೆ. ಕನ್ನಡದ ಕಲಾವಿದರಿಗೆ ಅವಕಾಶ ನೀಡದಿರುವುದು ಕನ್ನಡಕ್ಕೆ ಮಾಡಿದ ಅವಮಾನ. ಹಾಗೆಯೇ ಕನ್ನಡ ವಿರೋಧಿ ಕಲಾವಿದ ಸೋನು ನಿಗಮ್ ಕಾರ್ಯಕ್ರಮವನ್ನು ನಾವು ವಿರೋಧಿಸುತ್ತೇವೆ. ಅವರ ಕಾರ್ಯಕ್ರಮ ರದ್ದುಗೊಳಿಸಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಇವತ್ತೊಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಕಾರಣ ಏನಪ್ಪ ಅಂದರೆ ನೋಡಿ, ಈಗ ಕರಾವಳಿ ಉತ್ಸವ ಮಾಡ್ತಾ ಇದ್ದಾರೆ ಸರ್ಕಾರದಿಂದ. ಹೊರಗಿನ ಒಬ್ಬ ಕಲಾವಿದ ಸೋನು ನಿಗಮ್ ಆಗಲಿ, ಮಿಕಾ ಅವರಾಗಲಿ, ಬಹಳಷ್ಟು ಸುಮಾರಷ್ಟು 4-5 ಜನ ಹೊರಗಿನ ಕಲಾವಿದರನ್ನು ತಂದು ಇಲ್ಲಿ ನಮ್ಮ ಕನ್ನಡದ ರಂಗಮಂಚದಲ್ಲಿ ಅವರ ಕಲೆಯನ್ನು ನಮ್ಮ ಜನರಿಗೆ ತೋರಿಸ್ತಾ ಇದ್ದಾರೆ. ನೋಡಿ, ಇದರಲ್ಲಿ ಬಹಳಷ್ಟು ವಿವಾದಾತ್ಮಕವಾಗಿ ಇದಾಗಿರುವಂಥ ಒಬ್ಬ ಕಲಾವಿದ ಸೋನು ನಿಗಮ್ ಅವರು ಪದೇ ಪದೇ ಕನ್ನಡಿಗರನ್ನು ಟೀಕಿಸ್ತಾನೆ, ಪದೇ ಪದೇ ಕನ್ನಡದ ಬಗ್ಗೆ ಅವಹೇಳನಕಾರಿ ಮಾತನ್ನಾಡ್ತಾನೆ. ಅಂತಹ ಒಬ್ಬ ಕಲಾವಿದನನ್ನು ನಮ್ಮ ಜಿಲ್ಲಾಡಳಿತ ಇವತ್ತು ತಂದು ನಮ್ಮಲ್ಲಿ ಮೆರೆಸ್ತಾ ಇದ್ದಾರೆ ಅಂದರೆ ಇದು ತುಂಬ ದುಃಖಕರ ಒಂದು ಸಂಗತಿ. ನಮ್ಮ ಕರ್ನಾಟಕದ ಕನ್ನಡ ಇಂಡಸ್ಟ್ರಿಯಲ್ಲಿ ಬಹಳಷ್ಟು ಕನ್ನಡದ ಕಲಾವಿದರಿದ್ದಾರೆ. ಕಾಂತಾರ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವ್ರದ್ದು ನೋಡಿ, ಪಾಪ ನಾವು ಯಾವುದೇ ಸಿನಿಮಾಗೆ ಒಂದು ಪ್ರಮೋಟ್ ಮಾಡ್ತಾ ಇಲ್ಲ, ಆದರೂ ಕೂಡ ನಮ್ಮಲ್ಲಿ ಕನ್ನಡದ ಬಹಳಷ್ಟು ಒಳ್ಳೆ ಕಲಾವಿದರಿದ್ದಾರೆ, ಗಾಯಕರಿದ್ದಾರೆ. ಅಂಥವರನ್ನು ತಂದು ನಮ್ಮ ಮಂಚದಲ್ಲಿ ಅವರನ್ನು ಮೆರೆಯುವುದಾಗಲಿ ಅದನ್ನೆಲ್ಲ ಮಾಡ್ತಾ ಇಲ್ಲ. ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸಬೇಕು. ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತು ಮನವಿ ಮುಖಾಂತರ DC ಅವರಿಗೆ ಸಲ್ಲಿಸಿದ್ದೇವೆ. ಯಾವುದೇ ಕಾರಣಕ್ಕೆ ಸೋನು ನಿಗಮ್ ಅಂತವರನ್ನು, ಹೊರ ರಾಜ್ಯದ ಗಾಯಕರನ್ನು, ನಮ್ಮ ಕನ್ನಡದ ವಿರೋಧಿಯವರನ್ನು ತಂದು ಇಲ್ಲಿ ಮೆರೆಸಿದರೆ ನಾವು ಅದನ್ನು ವಿರೋಧ ವ್ಯಕ್ತಪಡಿಸಬೇಕಾಗ್ತದೆ, ಹೋರಾಟ ಮಾಡಬೇಕಾಗ್ತದೆ ಅಂತ ಹೇಳಲಿಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಮತ್ತು ನೋಡಿ, ಕನ್ನಡ ರಾಜ್ಯೋತ್ಸವ ಮಾಡಲಿಕ್ಕೆ ಇವ್ರ ಹತ್ರ ಬಜೆಟ್ ಇರಲಿಲ್ಲ. ಹೋದ ಸತಿ ನಾವು ಕನ್ನಡ ರಾಜ್ಯೋತ್ಸವ ಯಾಕೆ ಮಾಡಲಿಲ್ಲ ಅಂತ ಕೇಳಿದಾಗ ಇವ್ರ ಹತ್ರ ಸರ್ಕಾರದಿಂದ ಅನುದಾನ ಇಲ್ಲ ಅಂತ ಹೇಳ್ಕೊಂಡು ಹೇಳಿದ್ರು. ಈ ಒಂದು ಮಾತು ಕೇಳಿ ಬರ್ತಿತ್ತು. ಸೊ ಈಗ ಕರಾವಳಿ ಉತ್ಸವ ಮಾಡಲಿಕ್ಕೆ ಅದೇ ನಮ್ಮ ಕರ್ನಾಟಕದ ದುಡ್ಡನ್ನು ಹೊರ ರಾಜ್ಯದ ಯಾವುದೋ ಒಂದು ಡೆಲ್ಲಿ ಆಚೆ ಮೂಲದವರಾದ ಕೆಲ ಗಾಯಕರಿಗೆ ದುಡ್ಡು ಕೊಡಲಿಕ್ಕೆ ಇವ್ರ ಹತ್ರ ಹಣ ಇದೆ, ಹೌದಲ್ಲ? ನಮ್ಮ ಕರ್ನಾಟಕದ ಭಾಳಷ್ಟು ಗಾಯಕರಿದ್ದಾರೆ, ಕನ್ನಡದ ಗಾಯಕರಿದ್ದಾರೆ, ಕನ್ನಡದ ನಟರಿದ್ದಾರೆ, ನಟಿಯರಿದ್ದಾರೆ, ಭಾಳಷ್ಟು ಜನ ಇದ್ದಾರೆ. ನಮ್ಮ ಕರಾವಳಿ ಉತ್ಸವ ಅಂದರೆ ನಮ್ಮ ಕರಾವಳಿ ಪ್ರದೇಶದ ಸಂಸ್ಕೃತಿಯನ್ನು ನಾವು ತೋರಿಸ್ಬೇಕು. ಅದನ್ನು ಬಿಟ್ಕೊಂಡು ಯಾವುದೋ ದಿಲ್ಲಿ ಮೂಲದ ಅಲ್ಲಿ ಹೊರಗಿನವರಂತಂದು ಇಲ್ಲಿ ಕುಣಿದಾಡಿಸೋದಲ್ಲ. ಸೊ ದಯವಿಟ್ಟು ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳ್ಕೊಂಡು ನಾನು ಕೇಳ್ಕೊಳ್ತಾ ಇದ್ದೇನೆ. ಒಂದು ವೇಳೆ ಇದನ್ನು ಅವಕಾಶ ಮಾಡಿಕೊಟ್ಟರೆ ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ ಸರ್ಕಾರ ಯಾವುದೀಗ ಆಡಳಿತ ಇದೆ ಅದರದ ವಿರೋಧ ನಾವು ಘೋಷಣೆ ಕೂಗಿ ಹೋರಾಟ ಮಾಡಿ, ಕಪ್ಪು ಬಟ್ಟೆ ಕಟ್ಟಿ ಹೋರಾಟ ಮಾಡಿ ವಿರೋಧ ವ್ಯಕ್ತಪಡಿಸಬೇಕಾಗ್ತದೆ ಅಂತ ಹೇಳ್ಕೊಂಡು ಆ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.